ಜನಪ್ಪ? ಪ್ರಿಯಾಂಕರಿಗೆಲ್ಲ 4 ಜನ 3 ಜನ ಪ್ರಿಯಾಂಕರ್ 3 ಜನದ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದೇನೆ. ಅವ್ರು ಕೂತ್ಕೊಂಡು ರಿಪೋರ್ಟ್ ಮಾಡಿ ಯಾವ ರೀತಿ, ಯಾಕೆಂದ್ರೆ ನಾವು ಸ್ಟೇಕ್ ಹೋಲ್ಡರ್ಸ್ ಹತ್ರ ಮಾತಾಡ್ಬೇಕಲ್ಲ, ಅವ್ರಿಗೂ ಏನು ಅಂತ ಕೇಳಬೇಕಲ್ಲ. ನಾವು ಯಾರು ಇಂಟರ್ಫಿಯರ್ ಆಗಲ್ಲ. ಬಟ್ ಯಾರಿಗಾರು ನಿಮ್ಮ ಮನೇಲಿ ಕೆಲಸ ಬೇಕು ಅಂದ್ರೆ ನೀನು ಅದನ್ನು ರಿಜಿಸ್ಟರ್ ಮಾಡ್ಕೊಳ್ಳೋದು, ಅವ್ನು ಬೇಕು ಎಷ್ಟು ಜನ ಬೇಕು ಅಂದ್ಬಿಟ್ಟು ಇದರಲ್ಲಿ ಅವ್ನು ಪಿಕ್ ಮಾಡ್ಕೊಳ್ಳೋದು. ಸೊ ಆ ರೀತಿ ಯಾರಿಗೆ ನಾವು ಉದ್ಯೋಗವನ್ನು ಕೊಡಿಸೋ ಅನ್ನೋದು ಈ ಸರ್ಕಾರ ಆಗಬೇಕು ಅಂತೇಳಿ ಅದೊಂದು ತೀರ್ಮಾನ ಮಾಡಿದ್ದೇವೆ. ಇನ್ನೊಂದು ನನ್ನ ಕನಸಿನ ಕೂಸು, ನನ್ನ ಕನಸಲ್ಲ, ಇಟ್ ವಾಸ್ ಎ ಡಿಸೈರ್. ನಾನು ಆಗಾಗ ಒಂದು ಭಾಷಣ ಮಾಡ್ತಾ ಇರ್ತೇನೆ. ಯು ಶುಡ್ ರಿಮೆಂಬರ್ 4D. ಯು ಶುಡ್ ಡ್ರೀಮ್, ಯು ಶುಡ್ ಡಿಸೈರ್ ಫಾರ್ ದಿ ಡ್ರೀಮ್, ಯು ಶುಡ್ ಡೆಡಿಕೇಟ್ ಫಾರ್ ದಿ ಡ್ರೀಮ್, ಯು ಶುಡ್ ಡಿಸಿಪ್ಲಿನ್ ಫಾರ್ ದಿ ಡ್ರೀಮ್ ಅಂತ. ಹಂಗೆ 4D ನೆನಪಿಟ್ಕೊಳ್ಳಿ ಅಂತ ನಾನು ಎಲ್ಲರೂ ಕಾಲೇಜ್ಗಳಿಗೋ ಸ್ಕೂಲ್ಗೆ ಹೋದರೆ ನಾನು ಭಾಷಣ ಮಾಡ್ತಾ ಇರ್ತೀನಿ. ಹಂಗೆ ನಾನು ಒಂದು 25 ವರ್ಷ ಹಿಂದೆ ಒಂದು ರಾಜೀವ್ ಯುವ ಶಕ್ತಿ ಸಂಘ ಅಂತ ಮಾಡಿದ್ದೆ. ಅದು ಸರಿಯಾದ ರೀತಿಯಲ್ಲಿ ಅದಕ್ಕೆ ನೆಕ್ಸ್ಟ್ ಫಂಡ್ ಕೊಡಲಿಲ್ಲ, ಆಗಿಷ್ಟು ದುಡ್ಡು ಇರಲಿಲ್ಲ, ಅದನ್ನು ತರಲಿಲ್ಲ. ಸೊ ಹಂಗೆ ಇವತ್ತು ಪಂಚಾಯತಿಗಳಲ್ಲಿ ಪ್ರತಿ ಪಂಚಾಯತಿಗೂ ಕೂಡ ಒಂದೊಂದು ಸಂಘ ಮಾಡಬೇಕು. ಭಾರತ್ ಜೋಡೋ ಯುವ ಸಂಘ ಅಂಥೇಳಿ 10,000 ಸಂಘಗಳು ಒಂದೊಂದು ಪಂಚಾಯತಿಲಿ 250ರಿಂದ 300 ಜನ ಯುವಕರು, ಅವ್ರಿಗೆ ಕ್ರೀಡೆ, ಸಾಂಸ್ಕೃತಿಕ ಮತ್ತು ಕಲ್ಚರ್ ಯಾವುದೇ ಇರಲಿ, ಕಲ್ಚರು ಏನೇ ಅವರ ನಮ್ಮ ಸ್ಥಳೀಯವಾದಂಥ ಆಚಾರ ವಿಚಾರಗಳು ಏನಿದೆ ಅದನ್ನೆಲ್ಲ ಮಾಡಿಕೊಳ್ಳಿಕ್ಕೆ ಸೇರಲಿಕ್ಕೆ. ಸೊ ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ಸೇರಿ ಆ ಒಂದು ಸಂಘನ ಮಾಡಿಕೊಂಡು ಸೊ ಅವ್ರ ಆಕ್ಟಿವಿಟೀಸ್ಗೋಸ್ಕರ 10,000 ಸಂಘ, ಪ್ರತಿ ಪಂಚಾಯತಿಗೂ ಕೂಡ 10 ಲಕ್ಷ ಕೊಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೇವೆ. ಸೊ ಆಗ ಅವ್ರು ಕ್ರಿಕೆಟ್ ಆಡ್ಕೊಳ್ಳಿ, ಕಬಡ್ಡಿ ಆಡ್ಕೊಳ್ಳಿ, ವಾಲಿಬಾಲ್ ಆಡ್ಕೊಳ್ಳಿ, ನಾಟಕ ಮಾಡ್ಕೊಳ್ಳಿ, ಡ್ರಾಮಾ ಮಾಡ್ಕೊಳ್ಳಿ, ಏನಾರು ಮಾಡ್ಕೊಳ್ಳಿ, ಯಾವುದೇ ಸ್ಪರ್ಧೆಗಳನ್ನು ಮಾಡ್ಕೊಳ್ಳಿ. ಸೊ 16 ವರ್ಷದಿಂದ PUCಯಿಂದ 35 ವರ್ಷದವರೆಗೂ ಯುವಕರು ಭಾರತ್ ಜೋಡೋ, ಈಗ ನೀವು ಎಲ್ಲಿ ಕೂತಿದ್ದೀರಿ? ಭಾರತ್ ಜೋಡೋ ಭವನದಲ್ಲಿ. ಸೊ ಅದು ನಮ್ದು ಯಾರ ಕಾರ್ಯಕ್ರಮ? ನಮ್ಮ ಕಾರ್ಯಕ್ರಮ. ಸೊ ಆಗ ಏನಾಗ್ತಾರೆ, ಈಗ 250 ಜನ ಒಂದೊಂದು ಪಂಚಾಯತಿ ಸೇರಿದ್ರೆ ಎಷ್ಟಾಯ್ತಾರೆ? 25 ಲಕ್ಷ ಯುವಕರಾಗ್ತಾರೆ ಮಿನಿಮಮ್. ಸೊ ಹಂಗೆ ಇದನ್ನು ಹೆಂಗೆ ಉಪಯೋಗಿಸ್ಕೊಳ್ತಿರೋ ಅದನ್ನ ನಿಂಬಿಟ್ಟಿದ್ದು. ಸಂಘ ಮಾಡಬೇಕು, ಯುವಕರು ಸೇರಿಸ್ಬೇಕು, ಗುರುಸ್ಬೇಕು, ಅವ್ರಿಗೆ ಐಡೆಂಟಿಫಿಕೇಶನ್ ಕಾರ್ಡ್ ಕೊಡ್ತೀವಿ, ನೀವು ಅವ್ರನ್ನ ಹೆಂಗೆ ಬಳಸ್ಕೋಬೇಕು, ಬಳಸ್ಕೊಂಡು ಅವ್ರಿಗೂ ಒಳ್ಳೇದಾಗಬೇಕು, ನಾಯಕತ್ವ ಬೆಳಿಬೇಕು. ಒಬ್ಬ ನಾಯಕ ಆದವನು ನಾಯಕರನ್ನ ಬೆಳೆಸ್ಬೇಕಲ್ಲ. ಈ ಲೀಡರ್ ಇಸ್ ಒನ್ ಕ್ರಿಯೇಟ್ ಲೀಡರ್ಸ್, ನಾಟ್ ಫಾಲೋಯರ್ಸ್. ನಂಗೆ ಫಾಲೋಯರ್ಗಳು ಬೇಡ, ನನಗೆ ನಾಯಕರುಗಳು ಬೇಕು. ನನಗೆ ಅವನು ಅಶೋಕ್ ಹೇಳ್ತಿದ್ದ ಒಂದಿನ ಅಸೆಂಬ್ಲಿಲಿ, ಏನ್ರಿ ಎಲ್ಲ ಕಿತ್ತಾಡ್ತಾ ಇದ್ದೀರಾ, ಏನಿದೆ, ಒಬ್ರು ಇಲ್ಲ, ಅದು ಇದು ಏನೇನು ಹೇಳ್ತಿದ್ದ. ಸಿದ್ದರಾಮಯ್ಯ ನನ್ನ ಪಕ್ಕ ಕೂತಿರು, ನನಗೆ ನನ್ನ ಹಿಂದೆ ಯಾರು ಬೇಡಪ್ಪ ಅಂತಂದೆ. ನನ್ನ ನಂಬರು 136, ಸಿದ್ದರಾಮಯ್ಯನವರು ಸೇರಿ, 1 ಮ್ಯಾನ್ ವಿತ್ ಕರೇಜ್ ಮೇಕ್ಸ್ ಎ ಮೆಜಾರಿಟಿ ಅಂತಂದೆ. ಹಂಗೆ ಇವತ್ತು ಒಬ್ಬನ್ನು ಒಂದಿನ ನನ್ನ ಹಿಂದೆ ಕರೀಲಿಲ್ಲ, ಒಬ್ಬ ನನ್ನ ಹಿಂದೆ ಮಾತಾಡು ಅಂತ ಹೇಳಿಲ್ಲ, ಒಬ್ಬ ನನಗೆ ಸ್ಟೇಟ್ಮೆಂಟ್ ಕೊಡು ಅಂತ ಹೇಳಿಲ್ಲ. ಪಕ್ಷ ಇವತ್ತು ಏನು ಮುಖ್ಯಮಂತ್ರಿ ಮಾಡಿದೆ, ಒಬ್ಬ ಕಾರ್ಯಕರ್ತನ ಮುಖ್ಯಮಂತ್ರಿ ಮಾಡಿದೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಸೊ ಇದು ಭಾರತ್ ಜೋಡೋ ಸಂಘ. ಇನ್ನೊಂದು ಏನು ತೀರ್ಮಾನ ಮಾಡಿದ್ವಿ ಅಂದರೆ, ಈ ಕರೆಂಟ್ದು ನೀರಿಂದು ಇಲ್ಲದೆ ಮನೆಗಳು ಕಟ್ಬಿಟ್ಟು ಸುಮಾರು ಜನ, ಒಂದು 5-6 ಲಕ್ಷ ಜನ ಅವ್ರಿಗೆ ಕರೆಂಟ್ ಇಲ್ಲ, ನೀರಿಲ್ಲ, ದೊಡ್ಡ ಇದಿದೆ. ಸುಪ್ರೀಂ ಕೋರ್ಟ್ದು ಒಂದು ಆರ್ಡ್ರ್ ಬಂದುಬಿಟ್ಟಿದೆ. ಸೊ ಅದಕ್ಕಿದೆ. ನಾನು ಲಾಸ್ಟು 30-40ವರೆಗೂ ತೀರ್ಮಾನ ಮಾಡಿದ್ದೆ. ಈಗ ಏನಾದರೂ ಮಾಡಿ ಅದಕ್ಕೆ 60-40 ಪ್ಲಸ್ 20-25% ಅದಕ್ಕೆ ಸೇರಿಸಿ ಎಲ್ಲರಿಗೂ ಕೂಡ ಒನ್ ಟೈಮ್, ಯಾರು 31ನೇ ತಾರೀಕು ಒಳಗಡೆ ಬಿಲ್ಡಿಂಗನ್ನು ಕಟ್ಕೊಬಿಟ್ಟಿದ್ದಾರೆ ಅವರೆಲ್ಲರೂ ಕೂಡ ಅವ್ರಿಗೆ OCCCನ ವಿನಾಯಿತಿ ಕೊಟ್ಟು ಅವರೆಲ್ಲರೂ ಕೂಡ ನೀರಿಗೆ, ಕರೆಂಟ್ಗೆ ಕೊಟ್ಟು ಅವರ ಆಸ್ತಿಗಳಲ್ಲಿ ಮಾಡಿಕೊಳ್ಳಿಕ್ಕೆ ಅದೊಂದು ತೀರ್ಮಾನವನ್ನು ಇವತ್ತು ನಾವು ಮಾಡಿದ್ದೇವೆ.